ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಯೂತ್ ಪ್ರಾಜೆಕ್ಟ್ ಹೇಳಿರುವ ರಾಜಣ್ಣನಿಗೆ ಬಡವ ಬಂದ ರಾಜಣ್ಣನಿಗೆ 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 ಬಂದು ರಾಜಣ್ಣನಿಗೆ ಬಂದು ರಾಜಣ್ಣನಿಗೆ ರಾಜಣ್ಣನಿಗೆ ಆಗಿರುವ ರಾಜಣ್ಣನವರು ಪ್ರತಿ ವರ್ಷವೂ ಸಹ ಗಣೇಶ ಮೂರ್ತಿಗಳ ವಿಗ್ರಹಗಳನ್ನು ಉಚಿತವಾಗಿ ನಮ್ಮ ಕೆಜಿಎಫ್ ಕ್ಷೇತ್ರದ ಗ್ರಾಮಾಂತರ ಭಾಗಕ್ಕೆ ಗಣೇಶ ಮಿತ್ರ ಮಂಡಳಿಯವರಿಗೆ ಉಚಿತವಾಗಿ ದಾನವನ್ನು ನೀಡ್ತಾ ಇರ್ತಾರೆ. ಅದೇ ರೀತಿ ನಾನಾ ರೀತಿಯ ಸಮಾಜ ಸೇವೆಯನ್ನು ಬೆಳೆಸಿಕೊಂಡು ಈ ಭಾಗದ ಜನಪ್ರಿಯತೆಯನ್ನು ಸಹ ಪಡೆದಿರ್ತಾರೆ. ಅವ್ರು ಎಷ್ಟೇ ಕಷ್ಟ ಇದ್ರೂ ಸಹ, ಎಷ್ಟೇ ಒಂದು ತೊಂದರೆ ಇದ್ರೂ ಸಹ ನಾನು ನನ್ನೊಂದು ಸೇವೆ ಇರಬೇಕು, ಈ ಮಣ್ಣಿನ ಜನತೆಗಾಗಿ, ಈ ಕ್ಷೇತ್ರದ ಮಣ್ಣನ ಋಣಕ್ಕಾಗಿ ನಾನು ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ಸತತ 13-15 ವರ್ಷಗಳಿಂದ ಈ ಭಾಗದಲ್ಲಿ ಜನಪ್ರಿಯತೆ ಪಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ವರ್ಷವೂ ಸಹ ಗಣೇಶ ಮೂರ್ತಿಗಳನ್ನು ಉಚಿತವಾಗಿ ವಿತರಣೆ ಮಾಡಲು ರಾಜಣ್ಣನವರು ತೀರ್ಮಾನಿಸಿದ್ದಾರೆ. ಅವರು ಭಗವಂತ ಆರೋಗ್ಯವನ್ನು ನೀಡಿ ಒಳ್ಳೆಯದನ್ನು ಮಾಡಲಿ, ಈ ಕ್ಷೇತ್ರದ ಜನತೆಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಭಗವಂತನನ್ನೇ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಮುಂದಿನ ದಿನಗಳಲ್ಲಿ ರಾಜಪ್ಪನವರ ಪರವಾಗಿಂದ ರಾಜಕೀಯವಾಗಿ ಮುಂದೆ ಬಂದು ಈ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅಥವಾ ತಾಲೂಕು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ಇನ್ನೂ ಹೆಚ್ಚಿನ ಸೇವೆ, ಸಮಾಜ ಸೇವೆ ಮಾಡಬೇಕಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಂತ ಈಗ ನೀವೆಲ್ಲ ಬಂದಿರ್ತಕ್ಕಂಥ ಮಿತ್ರ ಮಂಡಳಿಯವರಿಗೂ ನಾವು ನೀವು ವೇದಿಕೆ ವತಿಯಿಂದ ರಾಜಪ್ಪನವರ ಒಂದು ಅಭಿಮಾನಿ ಬಳಗದ ವತಿಯಿಂದ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರಿ ಸುಸ್ವಾಗತವನ್ನು ಪ್ರತಿ ವರ್ಷ ಸಮಾಜ ಸೇವೆ ಮಾಡಿಕೊಂಡು ಪ್ರತಿ ವರ್ಷ ಸುಮಾರು 13 ವರ್ಷಗಳಿಂದ ಗಣೇಶ ಹಬ್ಬದ ದಿವಸ ಪ್ರತಿಯೊಂದು ಹಳ್ಳಿಗೂ ಉಚಿತವಾಗಿ ಗಣೇಶನ ಪೂಜೆ ಮಾಡಿ ಅದ್ದೂರಿಯಾಗಿ ಮಾಡಬೇಕಂತ ಎಲ್ಲ ಊರಿಗೂ ತನ್ನ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಗಣೇಶಗಳನ್ನು ಪ್ರತಿಯೊಂದರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮತ್ತು ಕೋವಿಡ್ ಸಮಯದಲ್ಲೂ ಅಷ್ಟೇ ತರಕಾರಿ ದಿನಸಿಗಳನ್ನು ಕೊಟ್ಟು ಪ್ರತಿ ವರ್ಷವೂ ಅವರು ಗಣೇಶನ ಕೊಡ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನವೆಂಬರ್ ಡಿಸೆಂಬರಲ್ಲಿ ಓಂ ಶಕ್ತಿಗೆ ಉಚಿತವಾಗಿ, ಸ್ತ್ರೀ ಶಕ್ತಿ ಉಚಿತವಾಗಿ ಬಸ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಅವ್ರಿಗೆ ಕರ್ಗ ಈ ಬೇತ್ಮಂಗ್ಲ ಇಷ್ಟಿನಲ್ಲಿ ಕರ್ಗದಲ್ಲಿ ಫ್ರೀಯಾಗಿ ಊಟ ಹಾಕಿದವ್ರಂದ್ರೆ ಏಕೈಕ ವ್ಯಕ್ತಿ ತಮ್ಮರಲ್ಲಿ ರಾಜಣ್ಣವರೊಬ್ಬರೇ. ಅವ್ರಿಗೆ ಗಣೇಶ ಮತ್ತು ಎಲ್ಲ ದೇವರುಗಳು ಆಶೀರ್ವಾದ ಮಾಡಿ ಮುಂದಿನ ವರ್ಷಗಳಲ್ಲಿ ಅವ್ರಿಗೆ ಯಾವುದಾದ್ರು ಒಂದು ಉತ್ತಮವಾದ ರಾಜಕೀಯದಲ್ಲಿ ಸ್ಥಾನ ಸಿಗಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರತಿ ವರ್ಷನೂ ಈ ಥರ ಕೊಡಬೇಕು, ಸುಮಾರು ವರ್ಷ ಅವರು ಬದುಕಿ ಸಮಾಜ ಸೇವೆ ಮಾಡಬೇಕಂತ ಪ್ರಾರ್ಥನೆ ಮಾಡ್ತಾರೆ. ಸಮಾಜ ಸೇವೆ ಈಗಾಗಲೇ ನಮ್ಮದು ಕೊರೋನಾದಲ್ಲಿ ಒಂದು ಇದಾಯಿತು, 2 ಲಾಕ್ಡೌನ್ ಆಯಿತು. 2 ಲಾಕ್ಡೌನಲ್ಲಿ ನಾನು ಎಲ್ಲ ವಿಲೇಜ್ಗಳನ್ನು ಹಳ್ಳಿಗಳಲ್ಲಿ ನಮ್ಮ ತವರು ವಿಸಿಟ್ ಕೊಟ್ಟಿದ್ದೀನಿ. ಆ ಟೈಮ್ಗೆ ಆ ತಿಂಗಳಲ್ಲಿ 3 ತಿಂಗಳು ಲಾಕ್ಡೌನ್ ಆಗಿರೋದ್ರಿಂದ ಜನರು ಕಷ್ಟ ಇತ್ತು. ನನ್ನ ಕೈಲಾದ ಸಹಾಯವನ್ನು ತರಕಾರಿ ಕಿಟ್ಗಳನ್ನು ವಿತರಣೆ ಮಾಡಿದ್ದೀನಿ. ಅಕ್ಕಿ ಎಲ್ಲ ದಿನಸಿದ್ದೆಲ್ಲ
KGF ಅಲ್ಲಿ ಕೂಡ 2 ವಾರ 3 ವಾರದಲ್ಲಿ ಕೊಟ್ಟಿದ್ದೀನಿ ಸುಮಾರು ಇದು. ಆದರೆ ಕಾರಣಾಂತರಗಳಿಂದ ಕೆಲವರು ಅಕ್ಕಿ ಟಪ್ಪನ್ನು ಸೀಸ್ ಮಾಡಿಸಿದ್ರು, ಆದರೂ ಬಿಡಲಿಲ್ಲ. SP ಅವ್ರು ನಮಗೆ ಸಪೋರ್ಟ್ ಮಾಡಿ ಲಾರಿ ರಿಲೀಸ್ ಮಾಡಿದ್ಮೇಲೆ ಮತ್ತೆ ಅಕ್ಕಿ ವಿತರಣೆ ಮಾಡಿದ್ದೀನಿ. ಈಗ ನಮ್ಮ ಬೇತ್ಮಂಗಲದಲ್ಲಿ ವರ್ಷ ನಾನು ಗಣೇಶ ವಿತರಣೆ ಮಾಡ್ತಾ ಇದ್ದೀನಿ. ಎಲ್ಲ ಯುವಕರೆಲ್ಲ ಬಂದು ಭಾಳ ಸಂತೋಷ ಆಗಿದೆ. ನಮಗೆ ಏಕಂತದವ್ರಿಗೆ ನಾನು ಯಾರಿಗೂ ಇಲ್ಲ ಅಂತ ಹೇಳಿ ಕಳಿಸಿಲ್ಲ. ಮೊದಲೇ ಒಂದು 15 ದಿವಸ ಮೊದಲೇ ಅನೌನ್ಸ್ ಮಾಡಿದ್ದೀನಿ, ಎಲ್ಲ ಬುಕ್ ಮಾಡಿದ್ದಾರೆ. ಅವರಿಗೆಲ್ಲರೂ ಕರ್ಕೊಳ್ತಾ ಇದ್ದೀನಿ. ನವೆಂಬರ್ ಡಿಸೆಂಬರ್ ತಿಂಗಳು ವರ್ಷ ಒಂದು ಹೋಮ್ ಸಿಟಿ ಬಸ್ ಕಳಿಸ್ತೀನಿ, ಈ ವರ್ಷನೇ ಕಳಿಸ್ತೀನಿ. ಆಮೇಲೆ ನಮ್ಮ ಜಾತ್ರೆ ಅದೆಲ್ಲ ಊಟೋಪಚಾರಗಳ ಮಾಮೂಲಿ ಅದನ್ನು ನಾವೇನು ಹೇಳ್ಬೇಕಾಗೇನಿಲ್ಲ. ಈಗ ಬಂದು ಇವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಬರಬೇಕಾಯ್ತು, ಬಂದಿಲ್ಲ. ಕಾರಣ ಅದರಲ್ಲಿ MLA ಅವರು ಬರಬೇಕಾಯ್ತು, ಇಲ್ಲಿ ವಿತರಣೆ ಮಾಡೋಕೆ ಅದೆಲ್ಲ ಸೆಷನ್ ಇದೆ ಅಂತ ಹೇಳ್ಬಿಟ್ಟು ಅವರು ಬರೋಕ್ಕಾಗಲ್ಲಪ್ಪ ಅಂತ ಹೇಳಿದ್ದಾರೆ ಅವರು. ಅದರಿಂದ ನಾವು ನಮ್ಮ ನಲ್ಲೂರು ಸಿಗ್ದರು, ನಮ್ಮ ಕೋಲವರು ಲಲಿತ್ ನಾರಾಯಣ ಸ್ವಾಮಿ ಅವರು ಇವರೆಲ್ಲ ಬಂದು ನಾವು ಗಣೇಶನ್ನ ಎಲ್ಲ ಊರುಗಳು ಜೈವಾಗಲಿ ಮಳೆ ಬರೋ ಚೆನ್ನಾಗಾಗಲಿ ಅಂದ್ಬಿಟ್ಟು ನಾವು ಗಣೇಶನ್ನ ವಿತರಣೆ ಮಾಡ್ತಾ ಇದ್ದೀವಿ. ಬೇತ್ಮಂಗಲ ಹೋಬಳಿ ಇಲ್ಲಿ ನೆದರಿರ್ತಕ್ಕಂಥ ಎಲ್ಲ ರಾಜಣ್ಣವರ ಅಭಿಮಾನಿ ಬಳಗದ ಯುವಕರು ಮತ್ತು ಅನೇಕ ಸಡಗರದಿಂದ ಬಂದಿರತಕ್ಕಂಥ ಏನು ಗಣೇಶನ್ನ ಇವತ್ತು ನೂರಾರು ಗಣೇಶನ ಇವತ್ತು ವಿತರಣೆ ಮಾಡಲು ನಮ್ಮ ಕಂಬಾರಹಳ್ಳಿ ರಾಜಪ್ಪನವರು ಈ ಒಂದು ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದು, ಪ್ರತಿಯೊಂದು ಗ್ರಾಮದಲ್ಲೂ ಗಣೇಶನ್ನ ನೀಡುವ ಮುಖಾಂತರದಲ್ಲಿ ಸುಮಾರು ಒಂದು 13 ವರ್ಷಗಳ ಕಾಲದಿಂದ ಈ ಒಂದು ಸಮಾಜ ಸೇವೆನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಸ್ನೇಹಿತರಾಗಿರ್ತಕ್ಕಂಥ ಅಣ್ಣವರು ಈಗಾಗಲೇ ಹೇಳಿದ್ರು, ಶಂಕರ್ ಅವರು ಹೇಳಿದ್ರು, ನಲ್ಲೂರು ಶಂಕರ್ ಅವರು ಹೇಳ್ತಾ ಇದ್ದಾರೆ. ಇವರು ಸ್ತ್ರೀಶಕ್ತಿ ಏನು ಇವತ್ತು ಬಸ್ಗಳನ್ನ ಆ ಸಂಘಟನೆಗಳಿಗೆ ಹೋಗಿ ದೇವಸ್ಥಾನಕ್ಕೆ ಉಚಿತ ಆಗತಕ್ಕಂಥ ಬಸ್ಗಳನ್ನ ವಿತರಣೆ ಮಾಡತಕ್ಕಂಥದ್ದು, ಅಂದ್ರೆ ಹೋಗುದು ಬರೋದಕ್ಕೆ ಬಸ್ಗಳನ್ನ ಕೊಡ್ತಕ್ಕಂಥದ್ದು. ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳಾಗಿರ್ಬೋದು ಮತ್ತು ರೇಷನ್ ಆಗಿರ್ಬೋದು, ದಿನಸಿ ಕಿಟ್ಗಳಾಗಿರ್ಬೋದು ವಿತರಣೆ ಮಾಡತಕ್ಕಂಥ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.